ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ಡೈಲಿ ಬ್ಲಾಗ್ ಇರುತ್ತೆ. ಸೊ ಇವತ್ತು ನಾನು ಏನೇನು ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಎಲ್ಲನೂ ತೋರಿಸ್ತೀನಿ ಗೈಸ್. ಸೊ ಇವತ್ತು ಮನೇಲಿಲ್ಲ, ಸೊ ನಾನು ಒಬ್ಬಳೇ ಮಾಡಬೇಕು. ಆ್ಯಂಡ್ ನೋಡೋಣ ಬನ್ನಿ. ಆ್ಯಂಡ್ ನಮ್ಮ ಅಕ್ಕ ನೋಡಿ ಗೈಸ್, ಅವಳಲ್ಲ ಬ್ಲಾಗ್ ಮಾಡೋಕ್ಕೆ ಬಿಡೋಲ್ಲ ಗೈಸ್, ವಟ 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 ಅಂತ ಮಾತಾಡ್ತಾನೆ ಇಲ್ಲ. ಸಾರಿ ಅಂತೆ ಗೈಸ್. ಸೊ ಇವತ್ತು ನಾವು ಅಂದರೆ ಸುಮ್ಮನೆ ಒಂದು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ನಮ್ಮ ಅಕ್ಕ ಟಿಫನ್ ಮಾಡ್ತಾಳೆ ಗೈಸ್. ಆಲ್ರೆಡಿ ನಮ್ಮ ಮಮ್ಮಿ ಮಾಡಿಕೋರೆ, ಆದರೂ ಇವಳೇನೋ ಸ್ಪೆಷಲಾಗಿ ಮಾಡ್ತಾವಳಂತೆ. ನೋಡೋಣ ಬನ್ನಿ ಏನು ಮಾಡ್ತಾಳಂತ. ಆ್ಯಂಡ್ ನಮ್ಮ ಅಕ್ಕ ಏನು ಮಾಡ್ರು ಸಕ್ಕತ್ತಾಗಿ ಮಾಡ್ತಾಳೆ. ಆದರೆ ಅವಳು ಫುಲ್ ಟಾಪ್ ಹೋಗ್ಬಿಡ್ತಾಳೆ ಗೈಸ್ ಹೇಳ್ಬಿಟ್ರೆ. ಆ್ಯಂಡ್ ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ. ನೋಡಿ ಗೈಸ್, ಮ್ಯಾಗಿ ಮಾಡ್ಕೊಂಬಂದೋಳೆ. ಸ್ವಲ್ಪ ಸೈಡ್ ಬನ್ನಿ. ಈ ಸ್ಪೆಷಲ್ ಬೌಲ್ ನನಗೆ ಮಾತ್ರ ನೋಡಿ ಗೈಸ್, ನಮಗೆಲ್ಲ ಸ್ಟೀಲಲ್ಲಿ ಹಾಕ್ಕೊಟ್ಬಿಟ್ಟು ಅವಳು ಮಾತ್ರ ಗ್ಲಾಸಲ್ಲಿ ತೊಗೊಂಬಿಟ್ಟವಳೆ. ಯಾಕೆಂದರೆ ಇದು ನನ್ನ ಬೌಲ್. ಮೋಸ ಗೈಸ್. ಆ್ಯಂಡ್ ಇವಾಗ ಟೈಮ್ ಬಂದು 12:15, 1 ಗಂಟೆ. ಸೊ ಇವಾಗ ಟಿಫನ್ ಮಾಡ್ತೀವಿ. ಯಾಕೋ ಇವತ್ತು ಮೂಡೇ ಇಲ್ಲ ಗೈಸ್, ಗೊತ್ತಲ್ಲ ಹುಡುಗಿರ್ಗೆ ಅವಾಗ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ನೋಡಿ ಗೈಸ್, ನೋಟ್ಸ್ ಪೀರಿಯಡ್ ಥರ ಮಾಡಿಬಿಟ್ಟವಳೆ ಮ್ಯಾಗಿನ. ಸೊ ಟೇಸ್ಟ್ ಹೇಳ್ತೀನಿ ಬನ್ನಿ ತಿನ್ಬಿಟ್ಟು. ಚೆನ್ನಾಗಿದೆ ಗೈಸ್, ಚೆನ್ನಾಗಿ ಮಾಡೋಳೆ. ಹೇಗಿದ್ದೀನಿ. ಸೊ ಮಧ್ಯಾಹ್ನದಿಂದ ನಂದು ನಮ್ಮ ಅಕ್ಕದೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡ್ವಿ. ಅದೇನು ಇಂಪಾರ್ಟೆಂಟ್ ಕೆಲಸ ಅಂತ ನಾನು ಮುಂದಿನ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಹಂಗೆ ಆನ್ ದ ವೇ ಅಂಜನ್ ಜಾಯ್ನ್ ಆಗ್ತೇನೆ. ಸೊ ನಾವೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಫುಲ್ಲು ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ. ಔಟ್ಫಿಟ್ ನೋಡಿ ಗೈಸ್, ಸ್ವೆಟ್ರಲ್ಲಿ ಹಾಕೊಂಬಿಟ್ಟವ್ರೆ. ಮಾತಾಡಿ ಏನಾದರೂ. ಹಾಯ್, ಅಷ್ಟೇನಾ? ಯಾವುದು ಹೇಳು. ಇವಾಗ ಹೊರಗಡೆ ಹೊರಟಿದ್ದೀವಿ ನಾನು ಮಕ್ಕಳು. ಅದು ನಾನು ಹೇಳಿದ್ದೀನಿ ಗೈಸ್. ಆ್ಯಂಡ್ ಇದು ನಮ್ಮ ಅಕ್ಕನ ಔಟ್ಫಿಟ್. ಬಾ ಬೇಗ. ನಮ್ಮ ಬಾಯ್ಸ್, ನಮ್ಮ ಬಾಸು ಅಲ್ಲಿ ಬದಲು ಮಾಡಿ. ನಮ್ಮ ಬಾಸ್ ನೋಡಿ, ನಮ್ಮ ಬಾಸ್ ಔಟ್ಫಿಟ್ ನೋಡ್ರಿ. ಖುಷಿಯಾಗ್ಬಿಟ್ಟವ್ರೆ ಔಟ್ಫಿಟ್ ತರಿಸ್ತೀವಿ. ಅದು ಡಿಪೆಂಡ್ ಆನ್ ಅದನ್ನೆಲ್ಲ ಇರುತ್ತೆ, ಗ್ಲಾಸ್ ಅಷ್ಟೇ ಪವರ್ ಮೇಲೆ ಇರುತ್ತೆ. ಸ್ಪೋರಾಗಿ ಬಂದ್ಬಿಟ್ಟು ಸುಮ್ಮನೆ ತಿಂತಾರೆ. ಎಂತೆಂಥವ್ರೆಲ್ಲ ಇರ್ತಾರೆ ನೋಡ್ರಿ. ಅಕ್ಕ ಅಲ್ಲಿ ಆರ್ಡರ್ ಮಾಡ್ತಾವೆ. ನಾವು ಈಗ ಪೋಲಾಗಿ ಕ್ಯಾಮ್ರಾ ಹತ್ರ ಇಟ್ಬಿಡಿ. ಹೆಂಗಿದೆ ಫ್ಲೇವರು? ಹಿಂಗಿದೆ ಹಂಗಿದು. ಇದು ಹೆಸರೆಲ್ಲ ನಂಗೆ ಗೊತ್ತಿಲ್ಲ. ಆಮೇಲೆ ಇದು ಬ್ರೌನಿ ಚಾಕ್ಲೇಟ್ ಫಡ್ಜ್, ಇದು ಫ್ರೂಟ್ ಜಸ್ಟ್. ಅದು ಏನು ನಾನು ತಿನ್ಬೇಕಂದ್ರೆ ನಾಳೆ ನಿಮಗೆ ಎಕ್ಸಾಮು. ಇಷ್ಟು ಆರಾಮಾಗಿ ಈಚೆ ತಿರ್ಗಾಡ್ಕೊಂಡವನೆ. ಇವನ ವಯಸ್ಸಲ್ಲಿ ನಾನು ಇದ್ದಾಗ ಎಕ್ಸಾಮ್ ಅಂದರೆ ಸಾಕು ಫುಲ್ಲು. ಏನು ಗೊತ್ತಾ, ಎಕ್ಸಾಮ್ ಇವತ್ತೆಲ್ಲ ನಾಳೆ ಎಲ್ಲ ಬರ್ತಾ ಇರ್ತದೆ. ಸೊ ಎಂಜಾಯ್ ಮಾಡಿ ನಿಮ್ಮ ಲೈಫ್. ಏನಕ್ಕೆ ಎಕ್ಸಾಮ್ಗೋಸ್ಕರ ಈ ಬ್ಲಾಗ್ನ ಇವ್ರು ಸರ್ ನೋಡ್ಬಿಟ್ಟು ಆಮೇಲೆ ರುಬ್ತಾರೆ. ಇದನ್ನ ಹಾಕ್ತೀನಿ. ಮನೆಗೆ ಇದ್ಕೊಂಡು ಏನಕ್ಕೆ ಸುಮ್ಮನೆ ಎಲ್ಲ ಇದು ಮಾಡ್ತೀರಾ? ಆಚೆ ಕಡೆ ತಿರ್ಗಾಡ್ರಿ, ನೋಡ್ರಿ ಪ್ರಪಂಚ. ಹುಡುಗರು ಯಾಕೆ ಹಿಂಗೆ ಸುಮ್ಮನೆ ಹುಡುಗರೇ ಹಿಂಗೆ ಅನ್ಸುತ್ತೆ, ಓದೋದೇ ಇಲ್ಲ. ಎಕ್ಸಾಮ್ ನಾಳೆ ಇಟ್ಕೊಂಡು ನಾನು ಓದಿಲ್ಲ ಅಂದ್ರು ಪಕ್ಕ ಎಲ್ಲ ಪಾಸ್ ಆಗ್ತೀನಿ. ಹಿಂದಿನ ದಿನ ತಿರುಗ್ತಾ ಇರ್ತೀರ. ಆ ಕೆಪಾಸಿಟಿ ನಮಗಿದೆ. ಓದಿಲ್ಲ ಅಂದ್ರು ಈ ಬ್ಲಾಗ್ನ ಸರ್ ನೋಡೇ ನೋಡ್ತಾರೆ, ಆಮೇಲೆ ರುಬ್ತಾರೆ ಗೈಸ್. ಇವಾಗ ನಾವು ಎಲ್ಲೇ ಏನೇ ತಿಂದರು ಸ್ಟ್ರೀಟ್ ಫುಡ್ಡು. ಅದಕ್ಕೆ ನಾನು ಚಿರುಮುರಿ ಹಾಕ್ಸಕ್ಕೆ ಬಂದಿದ್ದೀವಿ. ಸೊ ತಿಂದ್ಬಿಟ್ಟು ನಮ್ಮ ಮನೆಗೆ ಎಲ್ಲ ತಿನ್ಬಾರ್ದು, ಬಟ್ ಆದ್ರೂ ತಿಂತೋಳೆ ಗೈಸ್. ಇವತ್ತು ಚೀಟ್ ಡೇ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು, 3 ಮಂತ್ಸಿಂದ ನೋ ಜಂಕ್ ಫುಡ್ ಎಲ್ಲ ಕಟ್ ಮಾಡಿದ್ದೆ. ಇವತ್ತೊಂದೇ ದಿವಸ ಎಲ್ಲ ತಿಂದ್ಬಿಟ್ಟು ಮತ್ತೆ ಎಲ್ಲ ಕಟ್. ಅಂತಾಳು ಅಷ್ಟೇ, ನಂಬೇಡ್ರಿ ಇವ್ರು ಮಾತ್ರ. ಸೊ ಇಲ್ಲ ಗೈಸ್, ಸ್ಟ್ರಿಕ್ಟಾಗಿ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿ ವಿಡಿಯೋ. ಅಂಜನ್ ಫೋನ್ ಬಿದ್ದೋಯ್ತು. ಬಾಯ್ ಗೈಸ್, ಬಾಯ್ ಹೇಳ್ಬಿಡು.